ಹೇ ಗಾಯ್ಸ್, ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಮ್ಮ ಚಾನಲ್ನ ಕಡೆಯಿಂದ ಅಪ್ಲೋಡ್ ಮಾಡುವ ಎಲ್ಲ ಸೆಷನ್ಸ್ ನಿಮಗೆ ನೋಟಿಫೈ ಆಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಎಲ್ಲ PSI ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕದಲ್ಲಿ ನಾನು ನಿಮಗೆ ಇಂಗ್ಲಿಷ್ ಗ್ರಾಮರ್, ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್ ಹಾಗೆ PSI ಪೇಪರ್ 2ಗೆ ಸಂಬಂಧಿಸಿದ 500 MCQs ವಿತ್ ಆನ್ಸರ್ಸ್ ಪ್ರೊವೈಡ್ ಮಾಡಿದ್ದೀನಿ. ನೀವು ಕೂಡ 402 PSI ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ಅಂತಿದ್ದಲ್ಲಿ ಈ ಪುಸ್ತಕ ನಿಮಗೆ ಬಹಳ ಸಹಾಯವನ್ನು ಮಾಡುತ್ತೆ. ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಅಲ್ಲಿ ನೀವು ಕಳಿಸಬಹುದು. ಇದಲ್ಲದೆ ನಮ್ಮ ಪುಸ್ತಕ ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೂ ಕೂಡ ಅವೈಲಬಲ್ ಇದೆ. ಅಲ್ಲಿಯೂ ಕೂಡ ಹೋಗಿ ನೀವು ಖರೀದಿ ಮಾಡಬಹುದು. ಇವತ್ತಿನ ನಮ್ಮ PSI ಟ್ರಾನ್ಸ್ಲೇಷನ್ ಸೆಷನ್ ಅಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡೋದಕ್ಕೆ ಒಂದು ಪ್ಯಾರಾಗ್ರಾಫ್ನ ತಗೊಂಡು ಬಂದಿದ್ದೀನಿ. ಒಂದು ಇಂಗ್ಲಿಷ್ನ ಪ್ಯಾರಾಗ್ರಾಫ್ನ ತಗೊಂಡು ಬಂದಿದ್ದೀನಿ. ಆ್ಯಂಡ್ ಪ್ಯಾರಾಗ್ರಾಫ್ ಈ ರೀತಿಯಲ್ಲಿದೆ. ಏನಿದೆ ಅಂತ ಓದೋಣ. ಇದು ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಇದಕ್ಕೆ ಸಂಬಂಧಿಸಿದ ಒಂದು ಮಾಡರೇಟ್ ಪ್ಯಾರಾಗ್ರಾಫ್ ಆಗಿದೆ. ಏನಿದೆ ಓದೋಣ, ಅರ್ಥ ಮಾಡ್ಕೊಳ್ಳೋಣ, ಆಮೇಲೆ ಇದನ್ನು ನಮ್ಮ ಕನ್ನಡ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ಳೋಣ. ಓದೋಣ. Individual actions such as reducing waste, conserving water, and adopting eco-friendly lifestyles contribute to a more sustainable future. Sustainable agriculture practices include organic farming and agroforestry, promote biodiversity, and reduce the environmental impact of food production. Reforestation initiatives help combat deforestation and restore ecosystems. ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸನ್ನು ಹೇಗೆಲ್ಲ ನಾವು ಕಡಿಮೆ ಮಾಡಬಹುದು ಅಂತ ಇಲ್ಲಿ 3 ಪಾಯಿಂಟ್ಸ್ ಅಲ್ಲಿ ಅವರು ಹೇಳಿದ್ದಾರೆ. ಅದರ ಒಂದು ಪ್ಯಾರಾಗ್ರಾಫ್ ಇದಾಗಿದೆ. ಬನ್ನಿ ನೋಡೋಣ ಇದನ್ನ ಹೇಗೆ ನಾವು ಕನ್ನಡ ಭಾಷೆಗೆ ಅನುವಾದ ಮಾಡ್ತೀವಿ ಅಂತ. ಏನಿದೆ ಮೊದಲನೇ ವಾಕ್ಯ, ಇಂಡಿವಿಜುವಲ್ ಆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ವೈಯಕ್ತಿಕ ಅಂತ ತಗೊಳ್ಬಹುದು. ಬರಿತಾ ಇದ್ದೀನಿ. ವೈಯಕ್ತಿಕ ಆಕ್ಷನ್ಸ್ ಅಂತ ಇದೆ ಅಲ್ವಾ, ಕಾರ್ಯಗಳು, ಕೆಲಸಗಳು, ಎನಿಥಿಂಗ್ ಇಸ್ ಓಕೆ. ತಗೊಳ್ಳೋಣ. ಕೆಲಸಗಳನ್ನು ಕಮ್ಮ ಇದೆ, ಸಚ್ ಆಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಏನಂತ ಬರೆಯೋಣ, ಅಂತಹ ಅಂತ ತಗೊಳ್ಳೋಣ. ರೆಡ್ಯೂಸಿಂಗ್ ವೇಸ್ಟ್, ರೆಡ್ಯೂಸಿಂಗ್ ಅಂತಂದ್ರೆ ಕಡಿಮೆ ಮಾಡುವ ಅಂತ ಬರುತ್ತೆ. ಅದನ್ನ ವಾಕ್ಯದಲ್ಲಿ ನಾವು ನೋಡೋಣ. ವೇಸ್ಟ್ ಅಂತ ಕೊಟ್ಟಿದ್ದಾರಲ್ವಾ, ತಗೊಳ್ಳೋಣ. ತ್ಯಾಜ್ಯ ಅಂತ ತಗೊಳ್ಳೋಣ. ಕಮ ಕನ್ಸರ್ವಿಂಗ್ ವಾಟರ್, ಕನ್ಸರ್ವ್ ಅಂತ ಅಂದ್ರೆ ಸಂರಕ್ಷಿಸೋದು ಅಂತ ಅರ್ಥ. ಬರಿತಾ ಇದ್ದೀನಿ. ಸಂರಕ್ಷಣೆ ಅಂತ ವಾಕ್ಯದಲ್ಲಿ ಇದು ಕೂಡ ಬದಲಾಗುತ್ತೆ. ಲೆಟ್ ಸಿ. ವಾಟರ್ ಅಂತಿದೆ, ತಗೊಳ್ಳಿ ನೀರು, ಕಮ ಆ್ಯಂಡ್ ಮತ್ತು ಅಡಾಪ್ಟಿಂಗ್ ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ಸ್. ಅಡಾಪ್ಟ್ ಅಂತ ಅಂದರೆ ಏನನ್ನಾದರೂ ನಾವು ತಗೊಳ್ಳೋ ಅಂಥದ್ದು, ಒಂದು ಹ್ಯಾಬಿಟ್ ಆಗಿ ನಾವು ಅದನ್ನು ತಗೊಳ್ಳೋ ಅಂಥದ್ದು ಅಂತ. ಹಾಗಾಗಿ ಇದನ್ನ ನಾವು ಬರಿಬಹುದು ಅಳವಡಿಸು. ಓಕೆ, ಇದು ಕೂಡ ವಾಕ್ಯದಲ್ಲಿ ಸ್ವಲ್ಪ ಬದಲಾಗುತ್ತೆ. ಲೆಟ್ಸಿ. ಎಕೋ ಫ್ರೆಂಡ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಈ ಎರಡೂ ಕೂಡ ಒಂದೇ ಪದ. ಇದನ್ನ ನಾವೇನಂತ ಬರಿಬಹುದು, ಪರಿಸರ ಸ್ನೇಹಿ ಅಂತ ಬರಿಬಹುದು. ಲೈಫ್ ಸ್ಟೈಲ್ಸ್ ಅಂತಿದೆ ನೋಡಿ, ಅಂದ್ರೆ ಜೀವನ ಶೈಲಿ. ಲೈಫ್ ಜೀವನ, ಸ್ಟೈಲ್ಸ್ ಅಂತಿದೆ ಅಲ್ವಾ, ತಗೊಳ್ಳಿ ಶೈಲಿ ಅಂತ. ಕಮ ಇದೆ, ನಾವು ತಗೊಳ್ಳೋಣ. ಕಾಂಟ್ರಿಬ್ಯೂಟ್ ಟು ಅ ಮೋರ್ ಸಸ್ಟೈನಬಲ್ ಫ್ಯೂಚರ್. ಕಾಂಟ್ರಿಬ್ಯೂಟ್ ಅಂತಂದ್ರೆ ಕೊಡುಗೆ. ಕೊಡುಗೆ ಯಾವುದಕ್ಕೆ? ಟು ಅ ಮೋರ್ ಸಸ್ಟೈನಬಲ್ ಫ್ಯೂಚರ್. ಮೋರ್ ಅಂತಿದೆ, ತಗೊಳ್ಳಿ ಹೆಚ್ಚು ಅಂತ. ಸಸ್ಟೈನಬಲ್ ಸುಸ್ಥಿರ ಅಂತ ಹೇಳ್ತೀವಿ. ಸಸ್ಟೈನಬಲ್ ಸುಸ್ಥಿರ ಅಥವಾ ಸುಸ್ಥಿರತೆ, ಎನಿಥಿಂಗ್ ಇಸ್ ಓಕೆ. ಸುಸ್ಥಿರ ಅಂತ ಬರ್ದಿದ್ದೀನಿ. ಫ್ಯೂಚರ್ ತಗೊಳ್ಳೋಣ, ಭವಿಷ್ಯ. ಓಕೆ, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು ಒಂದು ಹೆಚ್ಚು ಸುಸ್ಥಿರ ಭವಿಷ್ಯವನ್ನ ಹೊಂದೋದ್ರ ಬಗ್ಗೆ. ಅದಕ್ಕೆ ಏನೋ ಕೊಡುಗೆ ಸಿಗ್ತಾ ಇದೆಯಂತೆ. ಯಾವುದರಿಂದ ಕೊಡುಗೆ ಸಿಗ್ತಾ ಇದೆ? ವೈಯಕ್ತಿಕ ಕೆಲಸಗಳು ಅಂದ್ರೆ ಕಡಿಮೆ ತ್ಯಾಜ್ಯವನ್ನ ಮಾಡೋದ್ರಿಂದ, ನೀರನ್ನ ಸಂರಕ್ಷಣೆ ಮಾಡೋದ್ರಿಂದ, ಹಾಗೆ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸ್ಕೊಳ್ಳೋದ್ರಿಂದ ನಾವು ಸುಸ್ಥಿರ ಭವಿಷ್ಯವನ್ನು, ಒಳ್ಳೆಯ ಸುಸ್ಥಿರ ಭವಿಷ್ಯವನ್ನು ಹೊಂದೋದಕ್ಕೆ ಸಹಾಯ ಆಗ್ತಿದೆ. ಇದೆಲ್ಲ ಕೊಡುಗೆಯನ್ನು ಕೊಡ್ತಾ ಇದೆ. ಯಾವುದು ಕೊಡುಗೆ ಕೊಡ್ತಾ ಇರೋದು? ನಮ್ಮ ವೈಯಕ್ತಿಕ ಕೆಲಸಗಳು. ಆ ವೈಯಕ್ತಿಕ ಕೆಲಸಗಳು ಯಾವ್ಯಾವುದು ಇಲ್ಲಿ ಲಿಸ್ಟ್ ಕೊಟ್ಟಿದ್ದಾರೆ. 1, 2, 3. ಈ 3 ವಿಷಯಗಳನ್ನ ಒಂದಾದ್ಮೇಲೆ ಒಂದು ಬರೆದ್ರೆ ವಾಕ್ಯವೇ ಮುಗಿದು ಹೋಗುತ್ತೆ. ಹಾಗಾದ್ರೆ ಹೇಗೆ ಬರಿತೀವಿ ನೋಡಿ, ಬರೆದು ತೋರಿಸ್ತಾ ಇದ್ದೀನಿ. ಹೀಗೆ ಬರಿಬೇಕು ಇದನ್ನ. ಮೊದಲನೇದಾಗಿ
ತ್ಯಾಜ್ಯ ಕಡಿಮೆ ಮಾಡುವುದು, ತ್ಯಾಜ್ಯ ಕಡಿಮೆ ಮಾಡುವುದು ಮೊದಲನೇದು. ಇದಾದ್ಮೇಲೆ ಏನಂತಿದೆ, ಕನ್ಸರ್ವಿಂಗ್ ವಾಟರ್, ನೀರಿನ ಸಂರಕ್ಷಣೆ ಅಥವಾ ನೀರನ್ನು ಸಂರಕ್ಷಿಸುವುದು ತಗೊಳ್ಬಹುದು ನೀವು. ಓಕೆ, ನೀರಿನ ಸಂರಕ್ಷಣೆ ಕಾಮ ಇದೆ. ಅದಾದ್ಮೇಲೆ ನಮಗೆ ಆ್ಯಂಡ್ ಅಂತಿದೆ. ಮತ್ತು ಇನ್ನೊಂದೇನು, ಅಡಾಪ್ಟಿಂಗ್ ಎಕೋ ಫ್ರೆಂಡ್ಲಿ ಲೈಫ್ ಸ್ಟೈಲ್ಸ್, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವುದು. ಹೀಗೆ ಬರುತ್ತೆ, ಬರ್ತಾ ಇದ್ದೀನಿ. ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು, ಓಕೆ, ಅಳವಡಿಸಿಕೊಳ್ಳುವುದು. 3 ಪಾಯಿಂಟ್ಸ್ ಹೇಳಿದ್ರು. ಇವೆಲ್ಲ ಏನು, ನಮ್ಮ ವೈಯಕ್ತಿಕ ಕಾರ್ಯಗಳು, ನಮ್ಮ ವೈಯಕ್ತಿಕ ಕೆಲಸಗಳು. ಬರೆಯೋಣ, ಅಳವಡಿಸಿಕೊಳ್ಳುವುದು ಅಂತಹ ಏನಿವೆಲ್ಲ ವೈಯಕ್ತಿಕ ಕೆಲಸಗಳು. ಬರಿತಾ ಇದ್ದೀನಿ. ಅಂತಹ ವೈಯಕ್ತಿಕ ಕಾರ್ಯಗಳು ಅಥವಾ ಕೆಲಸಗಳು ಯಾವುದಕ್ಕೆ ಕೊಡುಗೆಯನ್ನು ಕೊಡುವಂಥದ್ದು, ಹೆಚ್ಚು ಸುಸ್ಥಿರ ಭವಿಷ್ಯಕ್ಕೆ ಕೊಡುಗೆಯನ್ನು ಕೊಡುತ್ತದೆ. ಬರೆಯೋಣ, ಹೆಚ್ಚು ಸುಸ್ಥಿರ ಭವಿಷ್ಯಕ್ಕೆ ಏನ್ ಮಾಡ್ತಿದೆ, ಕೊಡುಗೆಯನ್ನು ಕೊಡುತ್ತೆ. ಬರಿತಾ ಇದ್ದೀನಿ, ಕೊಡುಗೆಯನ್ನು ಕೊಡುತ್ತದೆ. ನೋಡಿ, ಹೀಗಿಲ್ಲಿ ನಾನು ತಗೊಂಡಿದ್ದೀನಿ. ಓಕೆ, ಏನ್ ಮಾಡಿದ್ವಿ, ಮೊದಲನೇದಾಗಿ ಈ 3 ವೈಯಕ್ತಿಕ ಕೆಲಸಗಳು ಯಾವ್ಯಾವುದು ಅಂತ ನಾವು ಲಿಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಇದೆಲ್ಲ ಏನು ಅಂತ ಬರೆದ್ವಿ. ಇದು ಯಾವುದಕ್ಕೆ ಕೊಡುಗೆಯನ್ನ ಕೊಡ್ತಾ ಇದೆ ಅಂತ ಬರೆದ್ವಿ ಅಷ್ಟೇ. ಯಾವುದೇ ಫಾರ್ಮುಲಾ ಬಳಸಿಲ್ಲ. ವಿತೌಟ್ ಫಾರ್ಮುಲಾ ಹೇಗೆ ವಾಕ್ಯ ರಚನೆ ಮಾಡಬಹುದು ಅಂತ ನಾನು ತೋರಿಸ್ದೆ. ಪಾಯಿಂಟ್ಸ್ ಅನ್ನ ಕೊಟ್ಟಾಗ ಅದನ್ನ ಬೇರೆ ಮಾಡೋದಕ್ಕೆ ನಮಗೆ ಸಹಾಯ ಮಾಡುವಂಥದ್ದೇ ಈ ಪಂಕ್ಚುವೇಷನ್ಸ್ ಹಾಗೆ ಈ ರೀತಿಯ ಕಂಜಂಕ್ಷನ್ಸ್. ಇವುಗಳ ಬಳಕೆ ನೀವು ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಂತಿದ್ದಲ್ಲಿ ನೀವು ನಿಮ್ಮ ಆನ್ಸರನ್ನು ಏನು ಕ್ವೆಶ್ಚನ್ ಕೊಟ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ಅಥವಾ ಅದಕ್ಕೆ ಸರಿಯಾಗಿ ಬರೆದಿರ್ತೀರಾ. ಹಾಗಾಗಿ ನಿಮ್ಮ ಕ್ವೆಶ್ಚನ್ನಲ್ಲಿ ಯಾವುದೇ ಪಂಕ್ಚುವೇಷನ್ ಇರಲಿ, ಯಾವುದೇ ಕಂಜಂಕ್ಷನ್ ಇರಲಿ, ಇಂಥದ್ದು ಅದು ಇಂಗ್ಲೀಷ್ನಲ್ಲಿ ಇರಬಹುದು, ಕನ್ನಡದಲ್ಲಿ ಇರಬಹುದು, ಯಾವುದೇ ಪ್ರಶ್ನೆ ಇರಬಹುದು, ಎಕ್ಸಾಕ್ಟಾಗಿ ಹಾಗೆ ಬರೀರಿ. ಒಂದು ವೇಳೆ ನಾನೇನಾದರೂ ಈ ಕಾಮ ಅಥವಾ ಈ ಒಂದು ಕಂಜಂಕ್ಷನ್ ಮತ್ತು ಅಂತೇನಿದೆ ಇದನ್ನ ನಾನು ತೆಗೆದುಬಿಟ್ಟೆ ಅಂತಂದ್ರೆ ಅರ್ಥವೇ ಇರೋದಿಲ್ಲ. ಗೊತ್ತಾಗ್ತಾ ಇದೆಯಾ? ಅದು ಅರ್ಥ ಬದಲಾಯಿಸ್ಬಿಡುತ್ತೆ. ಆಗ ಗೊತ್ತಿಲ್ಲ, ನಿಮ್ಮ ವಾಕ್ಯ ಹೇಗೆ ಬೇಕಾದರೂ ಕಾಣಿಸಬಹುದು. ಸೊ ಇಟ್ ಈಸ್ ನಾಟ್ ಕರೆಕ್ಟ್. ಡೂ ಫಾಲೋ ವಾಟ್ ಎವರ್ ಇಟ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಇನ್ ದ ಕ್ವೆಶ್ಚನ್. ಓಕೆ, ಇದು ಮೊದಲನೇ ವಾಕ್ಯವಾಗಿತ್ತು. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ಹೀಗಿದೆ, ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಬರೆಯೋಣ, ಸಸ್ಟೈನಬಲ್ ಈಗಷ್ಟೇ ಬರೆದ್ವಿ ಅಲ್ವಾ, ಏನಂತ, ಸುಸ್ಥಿರ. ಸೇಮ್, ಅಗ್ರಿಕಲ್ಚರ್ ಕೃಷಿ, ಪ್ರಾಕ್ಟೀಸಸ್ ಅಂತಿದೆ ನೋಡಿ, ಇದನ್ನ ನಾವೇನಂತ ಹೇಳಬಹುದು, ಅಭ್ಯಾಸಗಳು ಅಂತ ಹೇಳಬಹುದು. ತಗೊಳ್ತಾ ಇದ್ದೀನಿ, ಅಭ್ಯಾಸಗಳು ಕಾಮ ಇದೆ, ತಗೊಳ್ಳೋಣ. ಇನ್ಕ್ಲೂಡಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಫಾರೆಸ್ಟ್ರಿ ಅಂತ ಇದೆ. ಇನ್ಕ್ಲೂಡಿಂಗ್ ಒಳಗೊಂಡ ಅಥವಾ ಒಳಗೊಂಡಂತೆ, ಲೆಟ್ಸ್ ಸಿ, ಒಳಗೊಂಡ. ಆರ್ಗ್ಯಾನಿಕ್ ಅಂತ ಕೊಟ್ಟಿದ್ದಾರೆ, ಆರ್ಗ್ಯಾನಿಕ್ ಇದನ್ನ ನಾವು ಬರಿಬಹುದು ಸಾವಯವ. ಓಕೆ, ಆರ್ಗ್ಯಾನಿಕ್ ಸಾವಯವ. ಫಾರ್ಮಿಂಗ್ ಅಂತ ಕೊಟ್ಟಿದ್ದಾರೆ, ಕೃಷಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ. ಆ್ಯಂಡ್ ಮತ್ತು ಆಗ್ರೋ ಫಾರೆಸ್ಟ್ರಿ ಅರಣ್ಯ ಕೃಷಿ ಅಂತ ಹೇಳ್ತೀವಿ. ಇದನ್ನು ನಾವು ಅರಣ್ಯ ಕೃಷಿ ಅಂತ ತಗೊಳ್ಬಹುದು. ಕಾಮ ಇದೆ, ನಾವು ತಗೊಳ್ಳೋಣ. ಪ್ರಮೋಟ್ ಬಯೋಡೈವರ್ಸಿಟಿ. ಪ್ರಮೋಟ್ ಅಂತಂದ್ರೆ ಉತ್ತೇಜನ ಅಂತ ತಗೊಳ್ಬಹುದು. ಬಯೋಡೈವರ್ಸಿಟಿ ಜೀವ ವೈವಿಧ್ಯ ಅಂತ ಹೇಳ್ಬಹುದು. ತಗೊಳ್ತಾ ಇದ್ದೀನಿ, ಜೀವ ವೈವಿಧ್ಯ. ಓಕೆ, ಮತ್ತು ಆ್ಯಂಡ್ ರೆಡ್ಯೂಸ್ ದಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ಫುಡ್ ಪ್ರೊಡಕ್ಷನ್. ರೆಡ್ಯೂಸ್ ಕಡಿಮೆ ಮಾಡುವುದು, ಕಡಿಮೆ ಅಂತ ಬರ್ದಿರೋಣ. ಏನನ್ನ, ಎನ್ವಿರಾನ್ಮೆಂಟಲ್, ಪರಿಸರ ಅಥವಾ ನೈಸರ್ಗಿಕ, ಎರಡರಲ್ಲಿ ಒಂದು. ನ್ಯಾಚುರಲ್ ಅಂದ್ರೆ ನೈಸರ್ಗಿಕ ಬರುತ್ತೆ, ಎನ್ವಿರಾನ್ಮೆಂಟಲ್ ಸರಿಯಾದ ಪದ ಅಂತಂದ್ರೆ ಪರಿಸರ ಅಂತ ತಗೊಳ್ಬಹುದು. ಇಂಪ್ಯಾಕ್ಟ್ ಅಂತ ಇದೆ ಅಲ್ವಾ, ತಗೊಳ್ಳೋಣ. ಪ್ರಭಾವ ಯಾವುದರ, ಆಫ್ ಫುಡ್ ಪ್ರೊಡಕ್ಷನ್, ಆಹಾರ ಉತ್ಪಾದನೆ. ಓಕೆ, ಎಸ್, ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನು ಹೇಳ್ತಾ ಇದ್ದಾರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್
ಸುಸ್ಥಿರವಾದಂತಹ ಕೃಷಿ ಅಭ್ಯಾಸಗಳು ಇನ್ಕ್ಲೂಡಿಂಗ್, ಇದರಲ್ಲಿ ಏನೇನೆಲ್ಲ ಸೇರ್ಕೊಂಡಿದೆ? ಸಾವಯವ ಕೃಷಿ ಇದೆ, ಅರಣ್ಯ ಕೃಷಿ ಇದೆ. ಪ್ರಮೋಟ್ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯಕ್ಕೆ ಇದು ಉತ್ತೇಜನವನ್ನು ಕೊಡುತ್ತೆ. ಹಾಗೆ ಪರಿಸರದ ಮೇಲೆ ಪ್ರಭಾವ ಏನ್ ಬೀರುತ್ತಲ್ವಾ ಆಹಾರ ಉತ್ಪಾದನೆಯದ್ದು, ಅದನ್ನ ಕಡಿಮೆ ಮಾಡುತ್ತೆ. ಹೀಗೆ ಇಲ್ಲಿ ಹೇಳಿರೋದು. ಸೊ ಇದೆಲ್ಲ ಪೂರ್ತಿ ಜಂಬಲ್ ಆಗಿದೆ, ಆದ್ರೆ ಇದನ್ನ ನಾವು ಒಂದು ವಾಕ್ಯದಲ್ಲಿ ತಗೊಳ್ಬೇಕು. ಹೇಗೆ ವಾಕ್ಯದಲ್ಲಿ ತಗೊಳ್ತೀವಿ? ಅಂಡ್ ಮೋರ್ ಓವರ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಪಂಕ್ಚುಯೇಷನ್ಸ್ ಇದೆ, ಕಾಮ ಕಾಣಿಸ್ತಾ ಇದೆ, ಹಾಗೆ ನಮ್ಗೆ ಇಲ್ಲಿ ಕಂಜಂಕ್ಷನ್ ಕೂಡ ಇದೆ, ಅಂಡ್ ಅನ್ನೋದು ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಅದನ್ನ ಹೇಗೆ ತಗೊಳ್ತೀವಿ ಬನ್ನಿ ನೋಡೋಣ. ಬರಿತಾ ಇದ್ದೀನಿ. ಸಾವಯವ ಕೃಷಿ ಮತ್ತು ಅರಣ್ಯ ಕೃಷಿ ಸೇರಿದಂತೆ, ಅರಣ್ಯ ಕೃಷಿ ಒಳಗೊಂಡಂತೆ, ಎನಿಥಿಂಗ್ ಇಸ್ ಓಕೆ. ಕೃಷಿ ಮತ್ತು ಅರಣ್ಯ ಕೃಷಿ ಒಳಗೊಂಡಂತೆ ತಗೊಳ್ಳೋಣ. ಕೃಷಿ ಒಳಗೊಂಡಂತೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ತಗೊಳ್ಳೋಣ. ಒಳಗೊಂಡಂತೆ ಸುಸ್ಥಿರ ಕೃಷಿ ಅಭ್ಯಾಸಗಳು. ಸುಸ್ಥಿರ ಕೃಷಿ ಅಭ್ಯಾಸಗಳು ಏನ್ ಮಾಡುತ್ತಂತೆ? ಪ್ರಮೋಟ್ಸ್ ಬಯೋಡೈವರ್ಸಿಟಿ. ಅಭ್ಯಾಸಗಳು ಜೀವ ವೈವಿಧ್ಯತೆಯನ್ನು, ಜೀವ ಅಥವಾ ಜೀವ ವೈವಿಧ್ಯವನ್ನು, ದಟ್ ಈಸ್ ಬೆಟರ್, ಜೀವ ವೈವಿಧ್ಯವನ್ನು ಏನ್ ಮಾಡುತ್ತೆ? ಪ್ರಮೋಟ್ಸ್, ಉತ್ತೇಜಿಸುತ್ತದೆ. ತಗೊಳ್ತಾ ಇದ್ದೀನಿ, ಉತ್ತೇಜಿಸುತ್ತದೆ. ಓಕೆ, ಅದಾದ್ಮೇಲೆ ಏನಂತ ಇದೆ? ಅಂಡ್, ಮತ್ತು ಕಡಿಮೆ ಮಾಡುತ್ತಂತೆ. ಏನನ್ನ ಕಡಿಮೆ ಮಾಡುತ್ತೆ? ರೆಡ್ಯೂಸ್ ದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಆಫ್ ಫುಡ್ ಪ್ರೊಡಕ್ಷನ್. ಆಹಾರ ಉತ್ಪಾದನೆಯ ಪರಿಸರ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಬರೆಯೋಣ. ಮತ್ತು ಆಹಾರ ಉತ್ಪಾದನೆಯ ಪರಿಸರ ಪ್ರಭಾವ, ಪರಿಸರ ಪರಿಣಾಮ, ಎನಿಥಿಂಗ್ ಇಸ್ ಓಕೆ. ನಾನು ಇಲ್ಲಿ ಪ್ರಭಾವ ಅಂತ ತಗೊಂಡಿದ್ದೀನಿ, ಆಸ್ ಇಟ್ ಈಸ್ ಇಲ್ಲಿ ಬರಿತಾ ಇದ್ದೀನಿ. ಪರಿಸರ ಪ್ರಭಾವವನ್ನು ಏನ್ ಮಾಡುತ್ತೆ? ಕಡಿಮೆ ಮಾಡುತ್ತದೆ. ತಗೊಳ್ಳೋಣ. ಕಡಿಮೆ ಮಾಡುತ್ತದೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ. ಆಸ್ ಐ ಸೆಡ್ ಅರ್ಲಿಯರ್, ಇಲ್ಲಿ ಏನ್ ಮಾಡಿದ್ದು? ಮೊದಲನೇದಾಗಿ ಸುಸ್ಥಿರ ಕೃಷಿ ಅಭ್ಯಾಸಗಳು ಏನನ್ನ ಒಳಗೊಂಡಿದೆ ಅನ್ನುವಂಥದ್ದನ್ನ ಬರೆದ್ವಿ. ನಮ್ಗಿಲ್ಲಿ ಪಂಕ್ಚುಯೇಷನ್ಸ್ ಇತ್ತು, ಹಾಗೆ ಕಂಜಂಕ್ಷನ್ಸ್ ಇತ್ತು, ಅವುಗಳ ಸಹಾಯದಿಂದ ಇಲ್ಲಿ ತಗೊಳ್ಳಲಾಗಿದೆ. ಓಕೆ, ನೋಡಿ, ಆ್ಯಂಡ್ ಅಂತಿದೆ, ನಾನು ಅದನ್ನ ಬರ್ತಿದ್ದೀನಿ. ಆ್ಯಂಡ್ ಇಲ್ಲಿ ನಮಗೆ ಆಗ್ರೋ ಫಾರೆಸ್ಟ್ರಿ ಆದಮೇಲೆ ಒಂದು ಕಾಮ ಇದೆ. ಹಾಗಾದ್ರೆ ಅದನ್ನ ಎಲ್ಲಿ ತಗೊಳ್ಬೇಕು ನಾವು? ಅದನ್ನ ನಾವು ತಗೊಳ್ಳೋದಾದ್ರೆ ಇಲ್ಲಿ ತಗೊಳ್ಳೋಣ. ಒಳಗೊಂಡಂತೆ ಅಂತಿದೆ ಅಲ್ವಾ? ಒಳಗೊಂಡಂತೆ ಕಾಮ. ಸುಸ್ಥಿರ ಕೃಷಿ ಅಭ್ಯಾಸಗಳು ಜೀವ ವೈವಿಧ್ಯವನ್ನು ಉತ್ತೇಜಿಸುತ್ತದೆ. ಅದಾದ್ಮೇಲೆ ಆ್ಯಂಡ್ ಇದೆ, ಇಲ್ಲಿ ನಾನು ಅದನ್ನ ತಗೊಂಡಿದ್ದೀನಿ. ಅದಾದ್ಮೇಲೆ ಅದು ಏನ್ ಮಾಡುತ್ತೆ ಅಂತ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕಡಿಮೆ ಮಾಡುತ್ತೆ. ಏನನ್ನ? ಪ್ರಭಾವವನ್ನ. ಯಾವ ಪ್ರಭಾವ? ಪರಿಸರ ಪ್ರಭಾವ. ಯಾವುದರ? ಆಹಾರ ಉತ್ಪಾದನೆಯ. ಅದನ್ನ ಹಾಗೆ ತಗೊಂಡಿದ್ದೀನಿ. ಅಲ್ಲಿ ನಮ್ಗೇನು ಅಂತದನ್ನ ಕೊಟ್ಟಿರಲಿಲ್ಲ. ಸೊ ಇನ್ ದಿಸ್ ವೇ ಐ ಹ್ಯಾವ್ ಟೇಕನ್ ದ ಸೆಂಟೆನ್ಸ್. ಈ ರೀತಿಯಲ್ಲಿ ವಾಕ್ಯವನ್ನ ತಗೊಂಡಿದ್ದೀನಿ. ಸಪೋಸ್ ಒಂದ್ ವೇಳೆ ನೀವೇನಾದ್ರೂ ಇಲ್ಲೊಂದು ಕಾಮ ಇದೆ, ಇದನ್ನು ತಗೊಂಡಿಲ್ಲ ಅಂತಂದ್ರೆ ಇದು ಎಲ್ಲಿ ಬಂದಿದೆ ನೋಡ್ಕೊಳ್ಳಿ. ಪ್ರಾಕ್ಟೀಸಸ್ ಆದ್ಮೇಲೆ ಬಂದಿದೆ. ಪ್ರಾಕ್ಟೀಸಸ್ ಅಂದ್ರೇನು? ಅಭ್ಯಾಸಗಳು. ಇಲ್ಲಿ ಬೇಕಾದ್ರೆ ತಗೊಳ್ಬಹುದು. ಇಲ್ಲಿ ನಮ್ಗೇನ್ ಮಾಡಿದ್ರು ಇಂಗ್ಲಿಷಲ್ಲಿ ಅಂತಂದ್ರೆ, ಇದು ಏನು? ಪ್ರಾಕ್ಟೀಸಸ್, ಇದು ಏನನ್ನೋ ಒಳಗೊಂಡಿದ್ಯಂತೆ. ಇಲ್ಲಿ ಅದಕ್ಕೆ ಡಿವೈಡ್ ಮಾಡುವ ಅವಶ್ಯಕತೆ ಇತ್ತು, ಒಂದು ಪಾಸ್ನ ಅವಶ್ಯಕತೆ ಇತ್ತು. ಇದು ಬೇರೆ ಇವೆರಡನ್ನು ಕೂಡಿಸೋದಕ್ಕೆ ನಮ್ಗಿಲ್ಲಿ ಇನ್ಕ್ಲೂಡಿಂಗ್ ಅನ್ನುವಂಥ ಒಂದು ಪದವನ್ನ ತಗೊಂಡಿದ್ದಾರೆ. ಹಾಗಾಗಿ ನಮ್ಗಲ್ಲಿ ಅದರ ಅವಶ್ಯಕತೆ ಇತ್ತು. ಕನ್ನಡ ಭಾಷೆಯಲ್ಲಿ ಬರೆಯುವಾಗ ನಾವು ಮೊದಲಿಗೆ ಯಾವುದು ಸೇರ್ಕೊಂಡಿದೆ ಅಂತ ಫಸ್ಟ್ ಬರೆದ್ವಿ, ಅದಾದ್ಮೇಲೆ ಯಾವುದರಲ್ಲಿ ಸೇರಿದೆ, ಯಾವುದರಲ್ಲಿ ಒಳಗೊಂಡಿದೆ ಅಂತ ಬರೆದ್ವಿ. ಹಾಗಾಗಿ ಇದರ ನೀಡ್ ಇಲ್ಲ. ಸಪೋಸ್ ಇಲ್ಲ ತಗೊಳ್ಳೇಬೇಕು ಅನ್ನೋದಾದ್ರೆ ನೀವು ಈ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಆ ಪದದ ನಂತರದಲ್ಲಿ ಎಲ್ಲಿ ಬರುತ್ತದೋ ಅದನ್ನಲ್ಲಿ ನೀವು ತಗೊಳ್ಬಹುದು. ಹೀಗೆ. ಓಕೆ, ಇದು 2ನೇ ವಾಕ್ಯವಾಗಿತ್ತು. 3ನೇ ವಾಕ್ಯದ ಕಡೆಗೆ ಹೋಗೋಣ. ನೀವೇನಾದ್ರೂ PSI ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಾ ಇದ್ದೀರಾ? ಅಥವಾ 545 ಹಾಗೆ 402 ಪರೀಕ್ಷೆಗೆ ನಿಮ್ಮ ಸಿದ್ಧತೆ ಏನಾದ್ರೂ ನಡೀತಾ ಇದೆಯಾ? ಹಾಗಿದ್ದಲ್ಲಿ ನಿಮಗಾಗಿ ಅಂತ ವೇದಾಂತ್ ಪಾಠಶಾಲೆ ಒಂದು ಕ್ರಾಶ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೆ. ಇದರಲ್ಲಿ ಪೂರ್ತಿ PSI ಪೇಪರ್ 1ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್, ಪ್ರೆಸಿ ರೈಟಿಂಗ್, ಎಸ್ಸೆ 3 ಕಾನ್ಸೆಪ್ಟ್ಸ್ ಬೇಸಿಕ್ ಇಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನಿಮಗೆ ಪ್ರತಿಯೊಂದು ಸೆಷನ್ PDF ನೋಟ್ಸ್ ಕೂಡ ಸಿಗುತ್ತೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಒಂದು ಪುಸ್ತಕವನ್ನು ಕೂಡ ಈ ಕೋರ್ಸ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪುಸ್ತಕ ನಿಮ್ಮ ಅಡ್ರೆಸ್ಗೆ ಬಂದು ತಲುಪುತ್ತೆ.
ಅದನ್ನ ನೋಡ್ಕೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದು ಟಾಪ್ ಕರೆಂಟ್ ಅಫೇರ್ಸ್ ಹಾಗೆ ಜನರಲ್ ಟಾಪಿಕ್ ಎರಡೂ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ ಅನ್ನ ಈ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ಮೂರನೇ ವಾಕ್ಯ, ರಿಫಾರೆಸ್ಟೇಷನ್ ಇನಿಷಿಯೇಟಿವ್ಸ್ ಹೆಲ್ಪ್ಸ್ ಕಾಂಬ್ಯಾಟ್ ಡಿಫಾರೆಸ್ಟೇಷನ್ ಅಂಡ್ ರಿಸ್ಟೋರ್ ಎಕೋಸಿಸ್ಟಮ್ಸ್. ಓಕೆ, ರಿಫಾರೆಸ್ಟೇಷನ್ ಅಂತಿದೆ, ನಾವು ಇದನ್ನ ಬರೀಬಹುದು ಮರು ಅರಣ್ಯೀಕರಣ. ಮರು ಅರಣ್ಯೀಕರಣ ಅಂತ ತಗೊಳ್ಬಹುದು. ಇನಿಷಿಯೇಟ್ಸ್ ಅಂತ ಇದೆ, ಅಂದ್ರೆ ಮೆಷರ್ಸ್ ಅಂತ ಅರ್ಥ. ಅದಕ್ಕೋಸ್ಕರ ಇದನ್ನ ನಾನು ತಗೊಳ್ತಾ ಇದ್ದೀನಿ ಉಪಕ್ರಮಗಳು ಅಂತ. ಹೆಲ್ಪ್ ಅಂತ ಇದೆ ನೋಡಿ, ಹೆಲ್ಪ್ ಅಂತಂದ್ರೆ ಸಹಾಯ. ಕಾಂಬ್ಯಾಟ್ ಡಿಫಾರೆಸ್ಟೇಷನ್ ಅಂತ ಕೊಟ್ಟಿದ್ದಾರೆ. ಕಾಂಬ್ಯಾಟ್ ಈಸ್ ನಥಿಂಗ್ ಬಟ್ ಫೇಸಿಂಗ್ ಅಂತ ಅರ್ಥ ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಫೇಸಿಂಗ್ ಅನ್ನೋದು ನಮ್ಗೆ ಗೊತ್ತು, ಏನು, ಎದುರಿಸುವ ಅಂತ ಅರ್ಥ ತಗೊಳ್ಬಹುದು, ಎದುರಿಸುವ ಅಂತ. ಡಿಫಾರೆಸ್ಟೇಷನ್ ಅಂತ ಇದೆ ಅಲ್ವಾ, ಅಂದ್ರೆ ಅರಣ್ಯ ನಾಶ, ಅರಣ್ಯ ನಾಶ. ಅಂಡ್ ಮತ್ತು ರಿಸ್ಟೋರ್ ಎಕೋಸಿಸ್ಟಮ್ಸ್, ರಿಸ್ಟೋರ್ ಪುನಃಸ್ಥಾಪಿಸು ತಗೊಳ್ಳೋಣ, ಪುನಃ ಸ್ಥಾಪಿಸು ಅಂತ. ಎಕೋಸಿಸ್ಟಮ್ಸ್ ಅಂತಿದೆ ಅಲ್ವಾ, ಇದನ್ನ ನಾವೇನಂತ ತಗೊಳ್ಬಹುದು, ಪರಿಸರ ವ್ಯವಸ್ಥೆ, ಪರಿಸರ ವ್ಯವಸ್ಥೆಗಳು ಅಂತ ತಗೊಳ್ಳೋಣ. ಓಕೆ, ಪರಿಸರ ವ್ಯವಸ್ಥೆಗಳು. ಓಕೆ, ಇಲ್ಲಿಗೆ ನಮ್ಮ ಒಕ್ಯಾಬ್ಲರಿ ಎಲ್ಲ ಕಂಪ್ಲೀಟ್ ಆಯ್ತು. ಏನ್ ಹೇಳ್ತಾ ಇದ್ದಾರೆ, ರಿಫಾರೆಸ್ಟೇಷನ್ ಮರು ಅರಣ್ಯೀಕರಣ ಏನಿದೆ ಇದು ಸಹಾಯ ಮಾಡುತ್ತಂತೆ ಯಾವುದರಲ್ಲಿ, ಅರಣ್ಯ ನಾಶವನ್ನ ಎದುರಿಸೋದ್ರಲ್ಲಿ ಇದರ ಉಪಕ್ರಮಗಳು ಸಹಾಯ ಮಾಡುತ್ತೆ. ಹಾಗೆ ಪರಿಸರ ವ್ಯವಸ್ಥೆಗಳನ್ನ ಪುನಃ ಸ್ಥಾಪಿಸೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇಲ್ಲಿಂದ ಇಲ್ಲಿಯವರೆಗೆ ಒಂದು ಭಾಗ ಅಂಡ್ ಇದು ಮತ್ತೊಂದು ಭಾಗ. ಭಾಗ ಇನ್ ದ ಸೆನ್ಸ್ ಒಂದಾದ್ಮೇಲೆ ಒಂದು ಬರಿಬೇಕು. ಫಸ್ಟ್ ಯಾವ್ದು ಬರಿಬೇಕು, ನೆಕ್ಸ್ಟ್ ಯಾವ್ದು ಬರಿಬೇಕು ಅಂತ ಈ ರೀತಿ ಡಿವೈಡ್ ಮಾಡಿ ಹೇಳಿದ್ದೀನಿ. ಬರೆಯೋಣ ಬನ್ನಿ, ಬರಿತಾ ಇದ್ದೀನಿ ನೋಡಿ. ಮರು ಅರಣ್ಯೀಕರಣವು ಅಥವಾ ಅರಣ್ಯೀಕರಣ ಉಪಕ್ರಮಗಳು, ದಟ್ ಈಸ್ ಬೆಟರ್. ಮರು ಅರಣ್ಯೀಕರಣ ಉಪಕ್ರಮಗಳು ಏನ್ ಮಾಡುತ್ತಂತೆ, ಸಹಾಯ ಮಾಡುತ್ತೆ. ಯಾವುದರಲ್ಲಿ ಬರೆಯೋಣ, ಉಪಕ್ರಮಗಳು ಅರಣ್ಯ ನಾಶವನ್ನು ಎದುರಿಸಲು ಏನ್ ಮಾಡುತ್ತೆ, ಸಹಾಯ ಮಾಡುತ್ತದೆ. ಎದುರಿಸಲು ಸಹಾಯ ಮಾಡುತ್ತದೆ ಅಲ್ವಾ, ಸಹಾಯ ಮಾಡುತ್ತದೆ. ಅದಾದ್ಮೇಲೆ ಏನಿದೆ, ಆ್ಯಂಡ್ ಅಂತಿದೆ, ಮತ್ತು ರಿಸ್ಟೋರ್ ಎಕೋಸಿಸ್ಟಮ್ಸ್ ಅಂದ್ರೆ ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸುತ್ತದೆ. ಬರಿತಾ ಇದ್ದೀನಿ, ಪರಿಸರ ವ್ಯವಸ್ಥೆಗಳನ್ನು, ದಿಸ್ ಇಸ್ ಬೆಟರ್, ಪರಿಸರ ವ್ಯವಸ್ಥೆಗಳನ್ನು ಪುನಃ ಸ್ಥಾಪಿಸುತ್ತದೆ, ಫುಲ್ ಸ್ಟಾಪ್. ನೋಡಿ, ಈ ರೀತಿಯಲ್ಲಿ ನಾನು ತಗೊಂಡಿದ್ದೀನಿ ವಾಕ್ಯವನ್ನ. ಇಲ್ಲೂ ಕೂಡ ಯಾವುದೇ ರೀತಿಯ ಫಾರ್ಮುಲಾ ಬಳಕೆ ಮಾಡಿಲ್ಲ, ಡೈರೆಕ್ಟ್ ಆಗಿ ವಾಕ್ಯವನ್ನ ರಚನೆ ಮಾಡಿದ್ದೀನಿ. ಮೊದಲನೇದಾಗಿ ನಾನು ಮರು ಅರಣ್ಯೀಕರಣ ಏನ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂತ ಬರ್ದೆ. ಯಾವುದಕ್ಕೆ ಸಹಾಯ ಮಾಡುತ್ತೆ. ಆಮೇಲೆ ಎರಡನೇ ಭಾಗ ಪುನಃ ಸ್ಥಾಪಿಸುತ್ತೆ, ಏನನ್ನ ಪುನಃ ಸ್ಥಾಪಿಸುತ್ತೆ ಅದನ್ನೇ ಬರ್ದೆ. ನೀವೇನಾದ್ರೂ ಒಂದು ವೇಳೆ ಇದ್ರಲ್ಲೇ ನಾವು ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಅಂತ ಹುಡುಕ್ಬೇಕು ಅಂದ್ರೆ ಅದು ಸಿಗುತ್ತೆ. ಹೇಗ್ ಗೊತ್ತಾ, ಮರು ಅರಣ್ಯೀಕರಣ ಉಪಕ್ರಮಗಳೇನಿದೆ ಇದೇ ಸಬ್ಜೆಕ್ಟ್, ಸಹಾಯ ಮಾಡುತ್ತದೆ ಅಂತೇನಿದೆ ಇದೇ ವರ್ಬ್, ಪುನಃ ಸ್ಥಾಪಿಸುತ್ತದೆ ಇದು ವರ್ಬ್. ಯಾವುದಕ್ಕೆ ಸಹಾಯ ಮಾಡುತ್ತೆ, ಎದುರಿಸೋದಕ್ಕೆ, ಏನನ್ನ, ಅರಣ್ಯ ನಾಶವನ್ನ, ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ಪುನಃ ಸ್ಥಾಪಿಸುತ್ತೆ ಏನನ್ನ, ಪರಿಸರ ವ್ಯವಸ್ಥೆಗಳನ್ನ, ಇದೇನಾಯ್ತು, ಆಬ್ಜೆಕ್ಟ್ ಆಯ್ತು. ನೋಡಿದ್ರ, ನೀವು ಸೆಂಟೆನ್ಸ್ ಅನ್ನ ಹೇಗ್ ನೋಡ್ತೀರಾ ಅದು ನಿಮಗೆ ಕಾಣುತ್ತೆ. ಒಂದು ಪ್ರಾಬ್ಲಮ್ ಅನ್ನ ನಾವು ಸೊಲ್ಯೂಷನ್ ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು. ನನಗೆ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ. ಅದು ಬಿಟ್ಟು ಪ್ರಾಬ್ಲಮ್ ಅನ್ನ, ಅಯ್ಯೋ ಎಂತ ದೊಡ್ಡ ಪ್ರಾಬ್ಲಮ್ ಅಪ್ಪ ಇದು, ಹೇಗಪ್ಪ ಸಾಲ್ವ್ ಮಾಡೋದು ಅಂತ ನೋಡಿದ್ರೆ ನಮಗೆ ಅದಕ್ಕೆ ಸೊಲ್ಯೂಷನ್ ಸಿಗೋದೇ ಇಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ. ಆ ಪ್ರಶ್ನೆ ಹೇಗೆ ನೋಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಾವು ಫಸ್ಟ್ ಇದನ್ನ ಭಾಗ ಮಾಡೋ ರೀತಿಯಲ್ಲಿ ನೋಡಿದ್ವಿ. ಆಮೇಲೆ ಬರಿತಾ ನಮಗೆ ವರ್ಬ್ ಕಾಣಿಸ್ತಾ ಇದೆ, ಅದ್ರಲ್ಲಿ ಆಬ್ಜೆಕ್ಟ್ ಕಾಣಿಸ್ತಾ ಇದೆ. ಇರೋದು ಒಂದೇ ಸಬ್ಜೆಕ್ಟ್, ಆದ್ರೆ ಎರಡೆರಡು ವರ್ಬ್ ಇದೆ, ಎರಡೆರಡು ಆಬ್ಜೆಕ್ಟ್ ಇದೆ. ಇದು ಕೂಡ ನಮಗೆ ಗೊತ್ತಾಯ್ತು. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹೌ ಯು ಲುಕ್ ಅಟ್ ದ ಕ್ವೆಶ್ಚನ್. ಹೇಗೆ ನೀವು ಪ್ರಶ್ನೆ ನೋಡ್ತೀರಾ ಅದ್ರ ಮೇಲೆ ಎಲ್ಲವೂ ಕೂಡ ಆಧಾರಿತವಾಗಿರುತ್ತೆ. ಈಸಿ ಅನ್ಕೊಂಡು ನೋಡಿದ್ರೆ ಈಸಿನೇ ಆಗಿರುತ್ತೆ, ಕಷ್ಟ ನನಗೆ ಗೊತ್ತಿಲ್ಲ ಅನ್ಕೊಂಡು ನೋಡಿದ್ರೆ ಅಫ್ಕೋರ್ಸ್ ನಿಮ್ಗೆ ಅದು ಗೊತ್ತಾಗೋದೇ ಇಲ್ಲ. ಹಾಗಾಗಿ ಯಾವುದೇ ಪ್ರಶ್ನೆ
ಅಥವಾ ಜೀವನದಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಡೋಂಟ್ ವರಿ, ಇದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಐ ವಿಲ್ ಕಮ್ ಓವರ್ ದಿಸ್ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಓಕೆ, ಎಸ್. ಸೊ ದಿಸ್ ವಾಸ್ ಟುಡೇ ಸೆಷನ್. ಇವತ್ತಿನ ಸೆಷನಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂಸನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನುವಂಥ 3 ವಾಕ್ಯಗಳುಳ್ಳ ಒಂದು ಮಾಡ್ರೇಟ್ ಪ್ಯಾರಾಗ್ರಾಫನ್ನು ತೊಗೊಂಡು ಬಂದು ನಿಮ್ಮ ಜೊತೆಯಲ್ಲಿ ಡಿಸ್ಕಸ್ ಮಾಡಿದೆ. ಐ ಹೋಪ್ ಯು ಗಾಟ್ ಟುಡೇಸ್ ಕಾನ್ಸೆಪ್ಟ್. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಇವತ್ತಿನ ನಮ್ಮ ಸೆಷನ್ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಿದ್ದೀರಾ ಅಂತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ 402 PSI ಪರೀಕ್ಷೆಗೆ ನಡೆಸ್ತಾ ಇರುವಂತಹ ಕ್ರಾಶ್ ಕೋರ್ಸ್ಗೆ ಏನಾದರೂ ಜಾಯಿನ್ ಆಗಬೇಕು, ನಮ್ಮ ವೇದಾಂತ್ ಪಾಠಶಾಲೆಯ ಪುಸ್ತಕವನ್ನೇನಾದರೂ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಹಿಂದಿನ ಸೆಷನ್ಸ್ ವಾಚ್ ಮಾಡಿಲ್ಲ ಅಂತಿದ್ದಲ್ಲಿ ಈಗ ಇಲ್ಲಿ ಬರ್ತಾ ಇದೆ ಸೆಷನ್ಸ್, ನೀವು ನೋಡಬಹುದು ಆನ್ ದ ಟಾಪ್. ನೀವು ಅಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಗೊತ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.